ನಮಸ್ಕಾರ ವೀಕ್ಷಕರೇ. ಆಸ್ತಿ ಮರು ಹಂಚಿಕೆ ಮಾಡ್ತೀವಿ ಅಂದಿದ್ದಾಯ್ತು. ಅಪ್ಪನ ಆಸ್ತಿಗೆ ತೆರಿಗೆ ಹಾಕಿ 55% ಕಿತ್ತುಕೊಳ್ತೀವಿ ಅಂದಿದ್ದಾಯ್ತು. ಕಾಂಗ್ರೆಸ್ ಬಳಿಯಲ್ಲಿ ಇನ್ನೂ ಏನೆಲ್ಲ ಐಡಿಯಾ ಇರಬಹುದು ಅಂತ ಭಾರತೀಯರು ಕಾದು ಕುಳಿತಿದ್ರು. ಈ ನಿರೀಕ್ಷೆಯನ್ನ ಹುಸಿ ಮಾಡೋದಿಲ್ಲ ಅಂತ ಮತ್ತೆ ಎಂಟ್ರಿ ಕೊಟ್ಟಿರೋ ಸ್ಯಾಮ್ ಪಿತ್ರೋಡಾ ಮುಂದಿನ ಯೋಜನೆ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಭಾರತವನ್ನ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ವಿಂಗಡಿಸಿರೋ ಪಿತ್ರೋಡಾ ಒಂದೊಂದು ದಿಕ್ಕಿನ ಜನರು ಒಂದೊಂದು ತರ ಕಾಣಿಸ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದುರಾದೃಷ್ಟವಶಾತ್ ಯಾವ ದಿಕ್ಕಿನ ಜನರು ಭಾರತೀಯರಂತೆ ಕಾಣಿಸೋದಿಲ್ಲ ಅನ್ನೋದು ಕಾಂಗ್ರೆಸ್ ಹಿರಿಯ ನಾಯಕ ಸ್ಯಾಮ್ ಪಿತ್ರೋಡಾ ಹೇಳಿಕೆ. ಈ ಸ್ಟೇಟ್ಮೆಂಟ್ ಹೊರಬಿದ್ದಿದ್ದೇ ತಡ ಬಿಜೆಪಿ ಕೈಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಪಿತ್ರೋಡಾ ಹೇಳಿಕೆ ವಿರುದ್ಧ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ. ಇನ್ನೊಂದೆಡೆ ರಾಮ ಮಂದಿರ ತೀರ್ಪನ್ನೇ ಉಲ್ಟಾ ಮಾಡೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅನ್ನೋ ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಈ ಬಗ್ಗೆ ಮಾಹಿತಿ ಬಿಟ್ಟುಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಅದ್ಯಾಕೋ ಕಾಂಗ್ರೆಸ್ನವರು ದಿನದಿಂದ ದಿನಕ್ಕೆ ಅನಿರೀಕ್ಷಿತ ಹೇಳಿಕೆಗಳನ್ನ ಕೊಟ್ಟು ವಿವಾದಕ್ಕೆ ಕಾರಣವಾಗ್ತಾ ಇದ್ದಾರೆ. ಇದನ್ನೆಲ್ಲ ಗೊತ್ತಿದ್ದು ಮಾಡ್ತಾರೋ ಅಥವಾ ಗೊತ್ತಿಲ್ಲದೆ ಮಾಡ್ತಾರೋ ಅಥವಾ ಇವರ ಮನಸ್ಸಲ್ಲಿ ಅಂಥದ್ದೇ ತುಂಬಿದೆಯಾ ಅಂತ ಜನರು ಚರ್ಚೆ ಮಾಡೋ ಲೆವೆಲ್ಗೆ ಕೈಪಾಳೆಯದಿಂದ ಸ್ಟೇಟ್ಮೆಂಟ್ಗಳು ಬರ್ತಾ ಇವೆ. ಅತಿ ಬುದ್ಧಿವಂತ, ತಲತಲಾಂತರದಿಂದ ಕಾಂಗ್ರೆಸ್ ಪ್ರಧಾನಿಗಳಿಗೆ ಸಲಹೆಗಾರ ಆಗಿರೋ ಸ್ಯಾಮ್ ಪಿತ್ರೋಡಾ ಈಗ ಮತ್ತೊಂದು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಭಾರತವನ್ನ 4 ದಿಕ್ಕನ್ನಾಗಿ ವಿಂಗಡಿಸಿದ್ರೆ ಒಂದೊಂದು ದಿಕ್ಕಿನ ಜನರು ಒಂದೊಂದು ರೀತಿಯಲ್ಲಿ ಕಾಣಿಸ್ತಾರೆ ಅಂತ ಮುಲಾಜಿಲ್ಲದೆ ಹೇಳಿಕೆ ಕೊಟ್ಟಿದ್ದಾರೆ ಪಿತ್ರೋಡಾ. ಅಂದಹಾಗೆ ಒಂದೊಂದು ದಿಕ್ಕಿಗೂ ಒಂದೊಂದು ದೇಶದ ಜನರನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಪಿತ್ರೋಡಾ ಹೇಳೋ ಪ್ರಕಾರ ದಕ್ಷಿಣ ಭಾರತದ ಜನರು ಆಫ್ರಿಕಾದವರ ರೀತಿ ಇದ್ದಾರಂತೆ, ಪೂರ್ವದವರು ಚೀನಿಯರಂತೆ ಕಾಣಿಸ್ತಾರಂತೆ, ಪಶ್ಚಿಮದವರು ಅರಬ್ ಜನಗಳ ರೀತಿ ಇದ್ದಾರಂತೆ, ಇನ್ನು ಉತ್ತರದವರೆಲ್ಲ ಬೆಳ್ಳಗಿದ್ದಾರಂತೆ. ತಮಾಷೆಯ ವಿಷಯ ಏನಂದ್ರೆ ಇಷ್ಟೆಲ್ಲ ಹೇಳಿರೋ ಪಿತ್ರೋಡಾ ಕೊನೆಯಲ್ಲಿ ಎಲ್ಲರೂ ಒಂದೊಂದು ರೀತಿ ಇದ್ರೂ ಪರವಾಗಿಲ್ಲ, ನಾವೆಲ್ಲರೂ ಅಣ್ಣ ತಮ್ಮಂದಿರು ಅಂತ ಹೇಳ್ತಾರೆ. ಇದನ್ನ ಜನರು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಇನ್ನು ಪಿತ್ರೋಡಾ ಹೇಳಿಕೆಗೆ ನೇರವಾಗಿ ಪ್ರಧಾನಿ ಮೋದಿಯೇ ತಿರುಗೇಟು ಕೊಟ್ಟಿದ್ದಾರೆ. ಮೊದಲೇ ಎಲೆಕ್ಷನ್ ಹೊತ್ತಲ್ಲಿ ಬೆಂಕಿ ಉಂಡೆಯಂತಾಗಿರೋ ಪ್ರಧಾನಿ ಮೋದಿ ವಿಪಕ್ಷಗಳ ಒಂದೊಂದು ಹೇಳಿಕೆಗಳನ್ನು ಬಿಡದೆ ಖಡಕ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಪಿತ್ರೋಡಾ ಬಣ್ಣದ ಆಧಾರದಲ್ಲಿ ಜನರನ್ನ ಹೋಲಿಕೆ ಮಾಡಿದ್ದೇ ತಡ ಸಮಾವೇಶದಲ್ಲೇ ಗುಡುಗಿದ್ರು. ನಮ್ಮ ದೇಶದ ಜನರನ್ನ ಚರ್ಮದ ಬಣ್ಣದ ಹೋಲಿಕೆ ಮಾಡಿ ಅವಮಾನ ಮಾಡ್ತಾ ಇದ್ದಾರೆ, ಇದನ್ನ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಮೋದಿ ವಿರೋಧಿಸಿದ ಬೆನ್ನಲ್ಲೇ ಬಿಜೆಪಿಯ ಎಲ್ಲಾ ನಾಯಕರು ಕೈ ಮೇಲೆ ಮುಗಿಬಿದ್ದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ತಮ್ಮ ಫೋಟೋವನ್ನ ಹಾಕಿ ನಾನು ಕಪ್ಪಗಿರೋ ಭಾರತೀಯ ಅಂತ ಬರೆದುಕೊಂಡಿದ್ರೆ, ತೇಜಸ್ವಿ ಸೂರ್ಯ ಪಿತ್ರೋಡಾ ಹೇಳಿಕೆಯನ್ನ ಖಂಡಿಸಿ ಸಿದ್ದರಾಮಯ್ಯ ಇದಕ್ಕೆ ಪ್ರತಿಕ್ರಿಯಿಸ್ತಾರಾ ಅಂತ ಕೇಳ್ತಿದ್ದಾರೆ. ನಿರ್ಮಲಾ ಸೀತಾರಾಮನ್ ನನ್ನ ಟೀಮ್ನಲ್ಲಿ ಎಲ್ಲಾ ಭಾಗದವರು ಇದ್ದು ನಾವೆಲ್ಲರೂ ಭಾರತೀಯರು ಅಂತ ಟಾಂಗ್ ಕೊಟ್ಟಿದ್ದಾರೆ. ಇತ್ತ ಕಂಗನಾ ಕಾಂಗ್ರೆಸ್ ವರ್ಣಭೇದದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಪಿತ್ರೋಡಾ ಹೇಳಿಕೆ ಕೇವಲ ಬಿಜೆಪಿ ನಾಯಕರನ್ನ ಕೆರಳಿಸಿಲ್ಲ, ಬದಲಾಗಿ ಸಾರ್ವಜನಿಕ ವಲಯದಿಂದಲೂ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲರೂ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಭಾರತೀಯ ಅಂತ ಪೋಸ್ಟ್ ಮಾಡೋ ಲೆವೆಲ್ಗೆ ಜನರನ್ನ ಕೆರಳಿಸಿದೆ. ಈಗ ಎಲ್ಲರೂ ಕೈ ನಾಯಕರ ಹಿಂದಿನ ನಡೆಗಳನ್ನ ನೆನಪಿಸಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಡೀ ಭಾರತವನ್ನ ಜೋಡಿಸ್ತೀನಿ ಅಂತ ರಾಹುಲ್ ಗಾಂಧಿ ಜೋಡೋ ಯಾತ್ರೆ ಮಾಡಿದ್ರು. ದಕ್ಷಿಣದಿಂದ ಉತ್ತರದವರೆಗೆ ನಡೆದಾಡಿದ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲಾ ರೀತಿಯ ಜನರನ್ನ ನೋಡಿದ್ರು. ಎಲ್ಲಾ ಬಣ್ಣದವರನ್ನ ತಬ್ಬಿಕೊಂಡು ಫೋಟೋಗಳನ್ನ ಶೇರ್ ಮಾಡಿದ್ರು. ಈಗ ನೋಡಿದ್ರೆ ಅವರದ್ದೇ ಆಪ್ತ ಸಲಹೆಗಾರ ಬಣ್ಣದ ಆಧಾರದಲ್ಲಿ ಜನರನ್ನ ಬೇರೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಜೋಡೋ ಯಾತ್ರೆ ಮಾಡಿದ್ದು ಕೇವಲ ರಾಜಕೀಯ ಲಾಭಕ್ಕ? ನಿಜಕ್ಕೂ ಬೇರೆ ಬೇರೆ ಬಣ್ಣದ ಭಾರತೀಯರ ಮೇಲೆ ನಿಮಗೆ ಅಭಿಮಾನ ಇಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಈವರೆಗೆ ತಮ್ಮ ಹೇಳಿಕೆ ಬಗ್ಗೆ ಪಿತ್ರೋಡಾ ಕ್ಷಮೆ ಕೇಳಿಲ್ಲ. ಕಾಂಗ್ರೆಸ್ ಕಡೆಯಿಂದ ಯಾವ ಪ್ರತಿಕ್ರಿಯೆ ಬಂದಿಲ್ಲ. ಕೈ ಪ್ರಧಾನಿ ಅಭ್ಯರ್ಥಿ ರಾಹುಲ್ ದೇಶದ ಐಕ್ಯತೆಗೆ ಧಕ್ಕೆ ಬಂದರೂ ತುಟಿ ಬಿಚ್ಚಿಲ್ಲ. ಇದು ಕೂಡ ಭಾರತೀಯರನ್ನ ಕೆರಳಿಸ್ತಾ ಇದೆ. ಇದೆಲ್ಲವನ್ನ ದಾಟಿ ಇನ್ನೊಂದು ಹಂತದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಹೇಳಿ ಕೇಳಿ ಸ್ಯಾಮ್ ಪಿತ್ರೋಡಾ ಬಹಳ ಬುದ್ಧಿವಂತ ವ್ಯಕ್ತಿ. ಇಂದಿರಾ ಗಾಂಧಿ ಕಾಲದಿಂದಲೂ ಅವರು ಕಾಂಗ್ರೆಸ್ ಜೊತೆಗಿದ್ದಾರೆ. ದಿವಂಗತ ರಾಜೀವ್ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ ತನಕ ಅವರೇ ಆಪ್ತ ಸಲಹೆಗಾರರು. ಇಷ್ಟೆಲ್ಲ ಬುದ್ಧಿವಂತಿಕೆ ಇರೋ ಸ್ಯಾಮ್ ಪಿತ್ರೋಡಾ ಖಂಡಿತವಾಗಿಯೂ ಬಾಯಿ ತಪ್ಪಿ ಈ ಮಾತನ್ನ ಹೇಳೋಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಈ ಮಾತಿಗೆ ಆಳವಾದ ಅರ್ಥವಿರಬಹುದು ಅಂತ ಚರ್ಚೆ ಆಗ್ತಾ ಇದೆ. ಬಣ್ಣಗಳ ಆಧಾರದ ಮೇಲೆ ಭಾರತವನ್ನ 4 ಭಾಗ ಮಾಡಿ ಯಾವುದಾದ್ರೂ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅನ್ನ ಬಲಿಷ್ಠ ಮಾಡಿದ್ರೆ ಕನಿಷ್ಠ ಪಕ್ಷ ಆ ದೇಶದಲ್ಲಿ ಕಾಂಗ್ರೆಸ್ ಪ್ರಧಾನಿ ಇರ್ತಾರೆ ಅನ್ನೋ ಉದ್ದೇಶ ಇರಬಹುದಾ ಅಂತ ಚರ್ಚೆಗಳು ಆರಂಭವಾಗಿವೆ. ಇದಕ್ಕೆ ಸರಿ ಅನ್ನೋ ಹಾಗೆ ಈ ಹಿಂದೆ ಡಿ.ಕೆ. ಸುರೇಶ್ ಕೂಡ ದೇಶವನ್ನ ಇಬ್ಬಾಗ ಮಾಡೋ ಬಗ್ಗೆ ಮಾತನಾಡಿದ್ರು. ಆದ್ರೆ ಈಗ ಪಿತ್ರೋಡಾ 2 ಅಲ್ಲ 4 ಭಾಗ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ.
ಆದ್ರಿಂದ ಮುಂದಿನ ದಿನ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಭವ್ಯ ಭಾರತ ಹಲವು ಭಾಗಗಳಾಗಿ ವಿಂಗಡಣೆ ಆಗುತ್ತಾ ಅನ್ನೋ ಗೊಂದಲಗಳು ಜನರಲ್ಲಿ ಸೃಷ್ಟಿಯಾಗಿದೆ. ಇನ್ನು ಇದೇ ವೇಳೆ ಪಿತ್ರೋಡ ರಾಮ ಮಂದಿರ ಭಾರತದ ಐಡಿಯಾಲಜಿಗೆ ವಿರುದ್ಧವಾಗಿದೆ. ರಾಮ ಮಂದಿರ, ರಾಮನವಮಿ, ಪ್ರಧಾನಿ ಪದೇ ಪದೇ ದೇಗುಲಗಳಿಗೆ ಹೋಗೋದು ಇದ್ಯಾವುದು ನಮ್ಮ ಐಡಿಯಾಲಜಿ ಅಲ್ಲ ಅಂತ ಹೇಳಿರೋದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸೈಲೆಂಟ್ ಆಗಿ ರಾಮ ಮಂದಿರವನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಸ್ಫೋಟಕ ವಿಚಾರವೊಂದು ಹೊರಬಿದ್ದಿದೆ. ಕಾಂಗ್ರೆಸ್ನ ಹಿರಿಯ ಹಾಗೂ ಮಾಜಿ ನಾಯಕ ಆಚಾರ್ಯ ಪ್ರಮೋದ್ ಕೃಷ್ಣಂ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಒಂದು ವಿಶೇಷ ಕಮಿಟಿಯನ್ನ ರಚಿಸಿ ರಾಮ ಮಂದಿರ ತೀರ್ಪನ್ನ ರದ್ದು ಮಾಡೋ ಒಳಸಂಚು ನಡೆದಿದೆ. ಈ ಬಗ್ಗೆ ಸ್ವತಃ ರಾಹುಲ್ ಗಾಂಧಿ ಬಾಯಿ ಬಿಟ್ಟು ಮಾತನಾಡಿದ್ದಾರೆ ಅನ್ನೋ ವಿಚಾರವನ್ನ ಪ್ರಮೋದ್ ಕೃಷ್ಣಂ ಬಿಚ್ಚಿಟ್ಟಿದ್ದಾರೆ. ಈ ಹೇಳಿಕೆ ಬರ್ತಾ ಇದ್ದ ಹಾಗೆ ಇದರ ಬಗ್ಗೆ ಪ್ರಧಾನಿ ಮೋದಿ ಕೂಡ ಮಾತನಾಡಿದ್ರು. ಕಾಶ್ಮೀರಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಸಂವಿಧಾನದ 370ನೇ ವಿಧಿ ಬಳಸಿ ವಿಶೇಷ ಸ್ಥಾನ ನೀಡೋದನ್ನ ತಡೆಯಲು ಹಾಗೂ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಾಬ್ರಿ ಬೀಗ ಹಾಕೋದನ್ನ ತಡೆಯಲು ಬಿಜೆಪಿ ನೇತೃತ್ವದ ಎನ್ಡಿಎ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ ಗೆಲ್ಲಬೇಕಿದೆ ಅಂತ ಮೋದಿ ಹೇಳಿದ್ರು. ಈ ಮಾತಿನ ಅರ್ಥ ಏನು ಅನ್ನೋದು ಈಗ ಜನರಿಗೆ ಗೊತ್ತಾಗ್ತಾ ಇದೆ. ಇನ್ನು ಆಚಾರ್ಯ ಪ್ರಮೋದ್ ಕೃಷ್ಣಂ ಬರೋಬ್ಬರಿ 32 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿದ್ದವರು. ಈ ಹಿಂದೆ ರಾಮ ಮಂದಿರ ಉದ್ಘಾಟನೆಗೆ ಅವರು ಹೋಗಿದ್ದಕ್ಕಾಗಿ ಪಕ್ಷ ಅವರ ವಿರುದ್ಧ ತಿರುಗಿ ಬಿದ್ದಿತ್ತು. ಅದೇ ಹೊತ್ತಲ್ಲಿ ನಡೆದ ಕೆಲ ಅಸಮಾಧಾನ, ಗೊಂದಲಗಳಿಂದ ಅಂತಿಮವಾಗಿ ಫೆಬ್ರವರಿಯಲ್ಲಿ ಅವರನ್ನ ಪಕ್ಷದಿಂದ ಹೊರ ಹಾಕಲಾಗಿತ್ತು. ಇನ್ನು ಇದೇ ರೀತಿ ಆರೋಪವನ್ನ ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ನ ಹಿರಿಯ ನಾಯಕಿ ರಾಧಿಕಾ ಖೇರಾ ಕೂಡ ಮಾಡಿದ್ರು. ರಾಮ ಮಂದಿರ ವಿಸಿಟ್ ಮಾಡಿದ್ದಕ್ಕೆ ಅವರಿಗೆ ದೈಹಿಕವಾಗಿ ಹಿಂಸೆ ನೀಡಲಾಗಿತ್ತು ಅನ್ನೋದನ್ನ ತಿಳಿಸಿದ್ರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಹಿಂದೂ ನಾಯಕರಿಗೆ ಧಾರ್ಮಿಕ ಸ್ವಾತಂತ್ರ್ಯವಿಲ್ಲ ಅನ್ನೋದು ಚರ್ಚೆ ಆಗ್ತಾ ಇದೆ. ಒಂದೇ ಬಲವಂತವಾಗಿ ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿಕೊಳ್ಳಬೇಕು, ಇಲ್ಲವೇ ಜನರ ಮುಂದೆ ಓಲೈಕೆ ಮಾಡಿಕೊಂಡು ಕದ್ದು ಮುಚ್ಚಿ ದೇವಸ್ಥಾನಗಳಿಗೆ ಹೋಗೋದು ಅಥವಾ ಯಾರಿಗೂ ತಿಳಿಯದಂತೆ ಮನೆಯಲ್ಲಿ ಪೂಜಾ ಕಾರ್ಯಗಳನ್ನ ಮಾಡೋದು ಅನಿವಾರ್ಯ ಅನ್ನೋ ರೀತಿಯಲ್ಲೂ ಚರ್ಚೆಗಳಾಗ್ತಾ ಇವೆ. ಇನ್ನು ಈ ಎಲ್ಲಾ ನಡೆಗಳು ಕಾಂಗ್ರೆಸ್ನ ಸ್ವಯಂಕೃತ ಅಪರಾಧ. ಈ ಬಾರಿ ಕಾಂಗ್ರೆಸ್ ಅವನತಿಗೆ ಅವರೇ ಕಾರಣ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕಂದ್ರೆ ಚುನಾವಣಾ ಪ್ರಚಾರ ಶುರುವಾಗಿ ಅಥವಾ ಚುನಾವಣೆ ಶುರುವಾಗಿ ಇಷ್ಟು ದಿನಗಳು ಕಳೆದರೂ ದೇಶದ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಮಾತನ್ನ ಆಡ್ತಾ ಇಲ್ಲ ಕಾಂಗ್ರೆಸ್. ಕೇವಲ ಬಿಜೆಪಿ ಮಾಡಿದ್ದನ್ನ ಉಲ್ಟಾ ಮಾಡ್ತೀವಿ ಅನ್ನೋದು, ಜೊತೆಗೆ ಓಲೈಕೆ ಮಾಡೋದು, ಇದನ್ನ ಬಿಟ್ರೆ ಬೇರೆ ಏನನ್ನೂ ಮಾಡ್ತಾ ಇಲ್ಲ ಅನ್ನೋದು ಜನರಿಗೆ ಖಾತ್ರಿಯಾಗಿದೆ. ಭಾರತದ ಇತಿಹಾಸದಲ್ಲೇ ಇಂಥ ದುರ್ಬಲ ವಿಪಕ್ಷ ಇರಲಿಲ್ಲ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಇದುವರೆಗೆ ಮೋದಿ ಸರ್ಕಾರದ ಒಂದೇ ಒಂದು ವೈಫಲ್ಯವನ್ನ ದಾಖಲೆ ಸಮೇತ ಪ್ರೂವ್ ಮಾಡೋದಕ್ಕೆ ಕಾಂಗ್ರೆಸ್ಗೆ ಆಗಿಲ್ಲ. ಆರೋಪ ಮಾಡಲೇಬೇಕು ಅನ್ನೋ ಸಲುವಾಗಿ ಸೃಷ್ಟಿಸಿದ ಕೆಲ ವಿಚಾರಗಳು ಕೊನೆಗೆ ಕಾಂಗ್ರೆಸ್ಗೆ ಮುಳ್ಳಾಯ್ತು ಅನ್ನೋದು ದೇಶದ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರಿಂದ ಅಧಿಕಾರ ದಾಹವೊಂದನ್ನ ಬಿಟ್ರೆ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚಿಂತಿಸೋ ಶಕ್ತಿಯನ್ನ ಕಾಂಗ್ರೆಸ್ ಕಳೆದುಕೊಂಡಿದೆ ಅನ್ನೋ ಬಗ್ಗೆಯೂ ಚರ್ಚೆಗಳಾಗ್ತಾ ಇವೆ. ಒಂದು ಕಡೆ ಮೋದಿ ಬ್ಯಾಕ್ ಟು ಬ್ಯಾಕ್ ಕಾಂಗ್ರೆಸ್ಗೆ ಹೊಡೆತ ಕೊಡ್ತಾ ಇದ್ರೆ, ಕೈ ನಾಯಕರು ಇಂಥ ಹೇಳಿಕೆ ನೀಡೋ ಮೂಲಕ ತಾವೇ ಹೊಡೆಯೋದಕ್ಕೆ ಕೋಲು ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇರೋ ಜನರು ಏನು ಹೇಳ್ತಾರೆ ಅನ್ನೋದು ಫಲಿತಾಂಶದ ದಿನ ಗೊತ್ತಾಗಲಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.